ಜೈ ಶ್ರೀರಾಮ್, ಜೈ ಗುರುದೇವ. ಅಪ್ಪ ರಾಗಪ್ಪನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ, ಎಷ್ಟು ಮಾತಾಡಿದ್ರೂ ತೃಪ್ತಿ ಅನ್ನೋದೇ ಇಲ್ಲ, ಎಷ್ಟು ಸೇವೆ ಮಾಡಿದ್ರೂ ತೃಪ್ತಿ ಅನ್ನೋದೇ ಇಲ್ಲ. ಅಂಥ ಕರುಣಾಮಯಿ ಒಂದು ಪುಟ್ಟ ಮಗು ನಿಮಗೆ ಹೇಗೆ ನೋಡ್ತೀರಾ ನೋಡಿ. ಒಂದು ಪುಟ್ಟ ಮಗು, ಅದಕ್ಕೆ ಯಾರಾದರೂ ಇಷ್ಟ ಆದರೆ ಕೈ ಬೀಸಿ ಕರೆದ್ರೆ ಅದು ಬರುತ್ತೆ ನೋಡಿ ನಗ್ನಗ್ತಾ. ಆ ಥರ ರಾಯರು ಒಂದು ಪುಟ್ಟ ಮಗು ಥರ. ಅವ್ರಿಗೆ ಕೋಪ ಗೊತ್ತಿಲ್ಲ, ದ್ವೇಷ ಗೊತ್ತಿಲ್ಲ, ಇವ್ರ ಪೂಜೆ ತಗೋಬಾರ್ದು, ಇವ್ರ ಸೇವೆ ತಗೋಬಾರ್ದು, ಇವ್ರ ಹತ್ರ ಹೋಗಬಾರ್ದು ಅನ್ನೋ ಗುಣ ರಾಯರ್ದಲ್ಲ. ಅವ್ರು ಯಾರು ಭಕ್ತಿಯಿಂದ ನಂಬಿಕೆ ಇಟ್ಟು ಕರೆದ್ರೂ ಖಂಡಿತ ಅವ್ರಿಗೆಲ್ಲ ಅನುಗ್ರಹ ಮಾಡ್ತಾರೆ. ಅಂಥ ಭಕ್ತಿ, ಅಂಥ ಭಾವ ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ. ದಿನದಿಂದ ದಿನಕ್ಕೆ ರಾಯರ ಮೇಲೆ ಅಪಾರವಾದ ಗೌರವ, ಅಪಾರವಾದ ಪ್ರೀತಿ. ಹಾಗೆ ನಮ್ಮ ಬದುಕಲ್ಲಿ ಕೆಲವು ಬದಲಾವಣೆಗಳನ್ನು ನಾವೇ ಬದಲಾಯಿಸ್ಕೋಬೇಕು ನೋಡಿ. ತಂದೆ ತಾಯಿ ನಮ್ಮನ್ನು ಹೆತ್ತು ಸಾಕಿ ಸಲಹಿ ನಾಳೆ ನಾವು ಏನಾಗ್ತೀವಿ ಅಂತಲೂ ಅವ್ರಿಗೆ ಗೊತ್ತಿರಲ್ಲ. ಕೆಲವು ಹಳ್ಳಿ ಕಡೆ ಗಾದೆ ಹೇಳ್ತಾರೆ, ಹಾಲು ಇತ್ತೀನಿ ಹಣೆಯಲ್ಲಿ ಬರಿತೀನ ಅಂತ. ಹಾಗೆ ನಮ್ಮ ಹಣೆ ನೋಡಿ ಬರೆದು ಅದರಲ್ಲಿ ಏನಾದರೂ ತಪ್ಪಿದ್ರೆ ತಿದ್ದುಕೊಡೋ ಅಂಥವರು ಮಹಾಮಹಿಮರು, ಮಂತ್ರಾಲಯ ದೊರೆಗಳು. ಅಂಥ ದೊರೆಗಳ ಭಕ್ತಿನ ದಿನದಿಂದ ದಿನಕ್ಕೆ ಹೆಚ್ಕೊಂಡೋಗಿ ಅದನ್ನು ಕಡಿಮೆ ಮಾಡಬೇಡಿ. ಹಾಗೆ ಶ್ರೀಮಠದ ಪದ್ಧತಿಗಳೇನಿದೆಯೋ ಅದರಂತೆಯೇ ರಾಯರ ಸೇವೆ ಮಾಡಿ. ಯಾಕಂದರೆ ನಮಗಿಂತ ಮುಂಚೆ ಎಂತೆಂಥ ಮಹನೀಯರು, ದಾಸರು ಅವ್ರ ಬಗ್ಗೆ ಅಪಾರ ಗೌರವ ಇಟ್ಕೊಂಡು ಪೂಜೆ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ. ಆ ಪದ್ಧತಿನೇ ಅನುಸರಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ. ರಾಯರ ಭಕ್ತರು ಕೋಟಿ ಸಾಗರದಷ್ಟಿದೆ ರಾಯರು. ಅವ್ರ ಪ್ರೀತಿ ಹೆಂಗೆ ಸಾಗರನೋ ರಾಯರ ಪ್ರೀತಿ ಹಾಗೆ ಅವ್ರ ಭಕ್ತರೂ ಸಹ ಕೋಟಿ ಭಕ್ತರಿದ್ದಾರೆ. ಅಂಥ ಕೋಟಿ ಭಕ್ತರಿರೋವಂಥ ದೈವನ ಒಂದು ನಾಯಿ ಕೈಲಿ ಕೊಡೋದು, ಬೆಕ್ಕನ ಕೈಲಿ ಕೊಡೋದು ಫೋಟೋನ, ಅದೆಲ್ಲ ನೋಡಿ. ದೇವರು ಕೋಪಕ್ಕೆ ನಾವೇನಾದರೂ ಗುರಿಯಾದರೆ, ಈ ಮನುಷ್ಯ ಕಲಿಯುಗದಲ್ಲಿ ತಪ್ಪು ಮಾಡ್ತಾ ಇರ್ತೀವಿ, ದೈವ ನಿಂದೆನೇ ಏನಾದರೂ ಮಾಡಿರ್ತೀವಿ. ದೈವಕ್ಕೆ ಕೋಪ ಬಂದು ನಮಗೇನಾದರೂ ಶಾಪ ಕೊಡೋಕ್ಕೆ ಮುಂದೆ ಬಂದು ನಾವೇನಾದರೂ ರಾಯರ ಭಕ್ತರಾಗಿದ್ದರೆ ಗುರುಗಳು ತಡೀತಾರಂತೆ. ಇಲ್ಲಪ್ಪ, ಅದು ನನ್ನ ಕೂಸು, ಗೊತ್ತಿಲ್ಲ, ಏನೋ ಮಾಡಿಬಿಟ್ಟಿದೆ, ನಾನು ತಿದ್ದುತ್ತೀನಿ ಅಂತ ದೈವಕ್ಕೆ ಹರ ಹರಿ ಯಾರೇ ಆಗಲಿ ಅವ್ರಿಗೆ ಅಡ್ಡ ಬಂದು ನಮ್ಮ ಶಾಪ ಕೋಪನ ಸಮಾನ ಮಾಡಿ ನಮಗೆ ಶಾಪ ಕೊಡದಂತೆ ಕಾಪಾಡ್ತಾರೆ. ಅದೇ ನೀವು ರಾಯರ ಸೇವೆಯಲ್ಲಿ ಲೋಪದೋಷ ಮಾಡಿ, ರಾಯರಿಗೆ ವಿಷಯದಲ್ಲಿ ಏನಾದರೂ ಅವಘಡ ಮಾಡಿ ದೈವಕ್ಕೆ ಕೋಪ ಬಂದರೆ ನಿಜವಾಗ್ಲೂ ಈ ಭೂಮಿ ಮೇಲೆ ನರಕ ಅನುಭವಿಸ್ತೀರ. ಮೇಲೆಲ್ಲೂ ನೋಡಲ್ಲ ನೀವು, ನರಕನ ಇಲ್ಲೇ ನೋಡ್ತೀರ. ಸ್ವರ್ಗನೂ ಇಲ್ಲೇ ಸಿಗುತ್ತೆ ರಾಯರ ಭಕ್ತರಿಗೆ, ನರಕನೂ ಇಲ್ಲೇ ಸಿಗುತ್ತೆ. ಯಾಕಂದರೆ ರಾಯರು ಯಾವುದಾದ್ರು ಒಂದು ಬದುಕು ತಿದ್ದಿದ್ದಾರೆ ಅಂದರೆ ಶ್ರೀಹರಿ ಸೈನ್ ಹಾಕಿ ಮುಂದಕ್ಕೆ ಮೂವ್ ಮಾಡ್ತಾರಂತೆ. ನಾನು ಆಡು ಭಾಷೆಯಲ್ಲಿ ಹೇಳಿದೆ, ರಾಯರು ಎತ್ಕೊಂಡಂಥ ಬದುಕಿನ ಫೈಲ್ನ ಬೇರೆ ಯಾರೂ ಪರೀಕ್ಷೆ ಮಾಡಲ್ಲ, ಮುಂದಕ್ಕೆ ಸೈನ್ ಹಾಕಿ ಮುಂದಕ್ಕೆ ಹೋಗ್ತಾ ಇರುತ್ತದು. ಅಂಥ ಮಹಾಮಹಿಮರನ್ನ ನೀವು ಲೈಕ್ಸು, ಕಮೆಂಟ್ಸು, ಫಾಲೋವರ್ಸ್ಗೋಸ್ಕರ ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಳೆಸ್ಕೊಳ್ಳಿ. ಅತಿಯಾದರೆ ಅಮೃತನೂ ವಿಷ ಆಗುತ್ತಂತೆ. ಹಾಗೆ ನೋಡಿ, ನಿಮಗೇನೋ ಒಂದಷ್ಟು ವ್ಯೂವ್ಸು, ಲೈಕ್ಸು, ಫಾಲೋವರ್ಸು, ಕಮೆಂಟ್ಸು, ಯೂಟ್ಯೂಬಲ್ಲಿ ದುಡ್ಡು ಬಂದರೆ ನಿಮ್ಗೊಂದು ಸ್ವಲ್ಪ ದಿನ ನೆಮ್ಮದಿ ಸುಖ ಸಿಗುತ್ತೆ. ಅದೆಲ್ಲ ಶಾಶ್ವತ ಅಲ್ಲ. ಆದರೆ ಗುರುಗಳ ಸೇವೆ ನಿಷ್ಕಲ್ಮಶವಾಗಿ ನೀವು ಮಾಡಿದ್ದೇ ಸತ್ಯವಾದರೆ ನಿಮಗೆ ಸಿಗೋ ನೆಮ್ಮದಿ ಈ ಭೂಮಿ ಮೇಲಿರೋ ಯಾವ ಮನುಷ್ಯನೂ ಕಿತ್ಕೊಳ್ಳೋಕ್ಕಾಗಲ್ಲ. ಅಂಥ ಶಾಶ್ವತ ಸ್ಥಿರವಾದ ಅನುಗ್ರಹ ಗುರುಗಳು ಕೊಡ್ತಾರೆ. ಹಾಗಿರುವಾಗ ನೋಡಿ, ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ಯಾವುದು ಸ್ಕ್ರಿಪ್ಟ್ ಬರ್ಕೊಂಡು ಇದು ಹೇಳ್ಬೇಕಂತ ಹೇಳ್ತಿಲ್ಲ. ಗುರುಗಳೇ ನಿಮ್ಮ ಬಗ್ಗೆ 4 ಮಾತು ಹೇಳಬೇಕು ಅಂತ ಹೇಳಿದೆ, ಆ ನಾಲಿಗೆ ನುಡಿತಾ ಇದೆ ಅಷ್ಟೇ. ನೋಡಿ, ರಾಯರ ಅನುಗ್ರಹನ ತೂಕ ಮಾಡೋಕ್ಕೆ ಸಹ ನಾವು ಯೋಗ್ಯರಲ್ಲ. ಅಂಥ ಮಹಾಮಹಿಮರು, ಅವರಿಗೆ ಕೋಟ್ಯಾಂತರ ಜನ ಭಕ್ತರಿದ್ದಾರೆ. ಆ ಭಕ್ತರನ್ನ ಟಾರ್ಗೆಟ್ ಮಾಡಿಕೊಂಡು ನೀವು ಬೆಳೆಯೋಕ್ಕೆ ನೋಡಬೇಡಿ. ದಯವಿಟ್ಟು ಆದಷ್ಟು ಗುರುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಜೋಪಾನವಾಗಿ ನಡೆಸ್ಕೊಳ್ಳಿ. ಯಾಕಂದರೆ ನಿಜವಾಗಿ ರಾಯರನ್ನ ಯಾರು ನಂಬ್ಕೊಂಡಿರ್ತಾರೆ ಅವ್ರಿಗೆ ನೊಂದರೂ ಸಹ, ರಾಯರ ಭಕ್ತರು ನೊಂದರೂ ಸಹ ಆ ಶಾಪ ನಿಮಗೂ ತಟ್ಟತ್ತೆ. ನಾನು ಭಯ ಹುಟ್ಟಿಸ್ತಾ ಇಲ್ಲ, ಎಚ್ಚರಿಕೆಯಾಗಿ ಒಂದು ಮಾತು ಹೇಳ್ತಿದ್ದೀನಿ ಅಷ್ಟೆ. ಹೀಗೆ ಇದೆ ಅನ್ನೋ ಒಂದು ಎಚ್ಚರಿಕೆ ಭಾವದಿಂದ ಹೇಳ್ತಿದ್ದೀನಿ. ನಿಮ್ಮ ಇಷ್ಟ, ಪರಮಾತ್ಮ ಹೇಳಿಸ್ತಾನೆ ಯಾರ ಕೈಯಲ್ಲಾದರೂ ಅಂತ
ಎಷ್ಟೋ ಸರಿ ಭಕ್ತಿಯಿಂದ ತುಂಬಿದ ವಿಡಿಯೋಗಳನ್ನೂ ನೋಡಿ ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದೀನಿ. ಮತ್ತು ವಿಚಿತ್ರವಾಗಿ ರಾಯರನ್ನ ನಡೆಸ್ಕೊಂಡವ್ರನ್ನೂ ನೋಡಿ ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದೀನಿ. ಎಂಥ ಮಹಾಮಹಿಮರಪ್ಪ ನೀವು, ನಿಮ್ಮ ಹೆಸರೇ ಹೇಳಿದ್ರೆ ನಮಗೆ ಪಾಪ ಕಳೆದು ಹೋಗುತ್ತೆ. ಅಂಥದ್ರಲ್ಲಿ ನಾವು ಬೆಳೆಯೋಕ್ಕೆ ಸ್ವಾರ್ಥಕ್ಕೋಸ್ಕರ ವಿಚಿತ್ರ ಪೂಜೆಗಳು, ರಾಯರ ಬಗ್ಗೆ ಹೇಳ್ಕೊಡೋದು, ವಿಚಿತ್ರವಾಗಿ ಮಠದ ಸಂಪ್ರದಾಯ ಅಲ್ಲದೇ ಇರೋದನ್ನೆಲ್ಲ ಪ್ರಚಾರ ಮಾಡೋದು, ಇದೆಲ್ಲವೂ ಗುರುದೋಷ, ಗುರುನಿಂದನೆಗೆ ಬರುತ್ತೆ. ಹಾಗಾಗಿ ನಾನು ನಿಮ್ಮನ್ನು ಹೆದರಿಸ್ಬೇಕಂತ ಹೇಳ್ತಿಲ್ಲ, ಇರೋ ಸತ್ಯವಾದದ್ದನ್ನು ಹೇಳ್ತಿದ್ದೀನಿ. ಯಾರದೇ ಅರ್ಚಕರಿಗೆ ತೊಗೊಂಡೋಗಿ ಕೊಟ್ಟರು ನನ್ನ ಮಾತಲ್ಲಿ ಯಾವುದಾದ್ರೂ ಸುಳ್ಳಿದ್ರೆ ನಾನು ಕೇಳಿ. ಎಲ್ಲವೂ ನನ್ನ ಮನಸ್ಸಲ್ಲಿ ನಾನು 30 ವರ್ಷದಿಂದ ಗುರುಗಳ ಸೇವೆ ಮಾಡ್ಕೊಂಬಂದಾಗಿಂದನೂ ನೋಡ್ಕೊಂಬಂದಂಥ ಪದ್ಧತಿಗಳೇ ಇಲ್ಲ. ಇವಾಗ ಯಾರ ಪ್ರೊಫೈಲಲ್ಲೂ ಇಲ್ಲ, ಯಾರ ವಿಡಿಯೋದಲ್ಲೂ ಇಲ್ಲ. ನಾನು ಕೆಲವೊಂದು ಸಂಕಲ್ಪ ಸೇವೆ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಗುರುಗಳು ಸೂಚನೆ ಕೊಟ್ಟಾಗ ಮಾತ್ರ ನಾನು ಸೇವೆ ಬಗ್ಗೆ ಹೇಳ್ಕೊಡ್ತೀನಿ. ಸುಮ್ಮನೆ ಬಂದು ಲೈವಲ್ಲಿ ಸೇವೆಗಳು, ಹಾಗಾದ್ರೆ ನಾನು ಒಳ್ಳೆಯವಳು ನೀವು ಕೆಟ್ಟವರು ಅಂತ ಅಲ್ಲ ನಾನು ಹೇಳೋದು. ಯಾವುದೇ ಒಂದಾಗಲಿ ರಾಯರು ಯಾವತ್ತೂ ಪ್ರತ್ಯಕ್ಷವಾಗಿ ಯಾರಿಗೂ ಕಾಣಲ್ಲ, ಪರೋಕ್ಷವಾಗಿ ಅಂದರೆ ಸ್ವಪ್ನ ಸೂಚಿತವಾಗಿ. ಹಾಗೆ ಮತ್ತು ಶ್ರೀಮಠದ ಪರಂಪರೆ ಪದ್ಧತಿ ಏನಿದೆ ಅದಕ್ಕೆ ಚ್ಯುತಿ ಬರದಂತೆ ಯಾರು ನಡ್ಕೊತಾರೋ ನಿಜವಾಗ್ಲೂ ನಿಮಗೆ ಪಡ್ಕೊಳ್ಳೋ ಅನುಗ್ರಹನ ನೀವೇ ಕೇಳ್ಕೊತೀರಪ್ಪ, ಸಾಕಪ್ಪ ನನಗೆ ತೃಪ್ತಿ ಆಗೋಯ್ತು, ನೆಮ್ಮದಿ ಆಗೋಯ್ತು ನೀನು ಕೊಟ್ಟಿದ್ದಂತ. ಅಷ್ಟು ತೃಪ್ತಿಯಾಗಿ ಇಟ್ಟಿರ್ತಾರೆ. ಸಣ್ಣ ವಿಷಯಗಳು ಅವ್ರಿಗೆ ಗೊತ್ತಾಗುತ್ತೆ.